ಫಸ್ಟ್ ಆಫ್ ಆಲ್ ನಮ್ಗೆಲ್ಲ ಬಡ್ಡಿಗೆ ಸಾಲ ಕೊಡೋದಕ್ಕೆ ನಿನ್ನ ಹತ್ರ ಲೈಸೆನ್ಸ್ ಇದೆಯಾನೆ? ಮನಿ ಲೆಂಡರ್ 1961 ಆಕ್ಟ್ ಏನೇಳುತ್ತೆ ಗೊತ್ತೇನೆ ಕೂಸ್ಲು? 10%, 20% ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ, ಮೀಟರ್ ಬಡ್ಡಿ ಇದೆಲ್ಲ ತಗೊಳ್ಳೋದೇ ದೊಡ್ಡ ಅಪರಾಧ. ₹1.90 ಮಾತ್ರ ಬಡ್ಡಿ ತಗೊಬೇಕು. ಅದಕ್ಕೂ ಮುಂಚೆ ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಲಿ 1,05,000, 2,10,000, 10,50,000 ಡೆಪಾಸಿಟ್ ಮಾಡಬೇಕು. ಇದ್ಯಾವುದು ಮಾಡದೆ ಲಫ್ಡಾ ದಂಧೆ ನೀನ್ ನಡೆಸ್ತಿರೋದು. ಇದೊಂಥರ ಸೂತ್ರ ಇದ್ರೆ ಗಾಳಿ ಪಡತಾರ. ಯಾವತ್ತಿದ್ರೂ ಗೋತಾ ಹೊಡಿಲೇಬೇಕು. ಬಡ್ಡಿ ಸಾಲ ತಗೊಳ್ಳೋರಿಗೆ ಪ್ರತಿ ವರ್ಷ ಪಾಸ್ಬುಕ್ ಕೊಡ್ಬೇಕು. ಸೆಕ್ಷನ್ 5 ಪ್ರಕಾರ ಪ್ರತಿ 5 ವರ್ಷಕ್ಕೊಂದ್ಸರಿ ನಿಮ್ ಲೈಸೆನ್ಸ್ ನ ರಿನ್ಯೂವಲ್ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಅಸಲಿಗಿನ್ನ ಬಡ್ಡಿ ಜಾಸ್ತಿ ತಗೊಂಡು ಬಡವನ್ ಬರ್ಬಾದ್ ಮಾಡೋ ನಿಮ್ ಸ್ಕೀಮ್ ಇರೋದೇ 2 lakhs ಲಿಮಿಟ್. 2 lakhs ಅಂಡ್ ಅಬೋ ನಮ್ಮ ಸಾಲ ನಾವೇ ಮನ್ನಾ ಮಾಡ್ಕೊಬಹುದು. ಹೋಗಲೋ ಪುಟ್ ಲಾಯರ್, ಮನೆನ ರೈಡ್ ಮಾಡಿದ್ರೆ ಅಬ್ಜೆಕ್ಷನ್. IPC ಸೆಕ್ಷನ್ 146 ಪ್ರಕಾರ ಅಫೆನ್ಸ್. ಹಲ್ಲೆ ಮಾಡಿದ್ರೆ IPC ಸೆಕ್ಷನ್ 147 ಪ್ರಕಾರ 2 ವರ್ಷ ಶಿಕ್ಷೆ. ಲಾಂಗು ಮಚ್ಚ ಹಲ್ಲೆ ಮಾಡಿದ್ರೆ IPC ಸೆಕ್ಷನ್ 148 ಪ್ರಕಾರ 3 ವರ್ಷ ಶಿಕ್ಷೆ ವಿತ್ ಫೈನ್. ಯಾವ್ದೋ ಪುಸ್ತಕ ಓದಿ ಬಾಯ್ಪಾಠ ಮಾಡ್ಕೊಂಡ್ ಬಂದು ಲಾ ಪಾಯಿಂಟ್ ಹಾಕಿದ ತಕ್ಷಣ ಮೀಟರ್ ಆಫ್ ಆಗಿ ಹೆದರ್ಕೋತಿ ನಿನ್ಕೊಂಡ್ಯಾ? 5 ವರ್ಷ ಈವ್ನಿಂಗ್ ಕಾಲೇಜಲ್ಲಿ ಮಣ್ಣು ಹೊತ್ತು ಈ ಆಟೋ ಶಂಕರ್ ದಾದಾ LLB ಆಗ್ತಾ ಇದ್ದೀನಿ. ನಿನ್ನ ಮೈ ಮೇಲೆ ಬರೋ ದೇವುಗಳನ್ನ ಬಿಡಿಸೋದಕ್ಕೆ ನಮ್ಮ ಹತ್ರ ತುಂಬಾ ಬೇವಿನ ಸೊಪ್ಪುಗಳಿದಾವೆ. ಅದೇನ್ ಕಿತ್ಕೊಂತೀಯ ಕಿತ್ಕೋ ಹೋಗಲೇ. ಮರ್ಯಾದೆಗಳಿಂದ ನ್ಯೂಟ್ರಲ್ ಆದ್ರೆ ಬಚಾವ್, ಇಲ್ಲ ಅಂದ್ರೆ ನಮ್ ಮನೆಗಳು ಸುಟ್ಟಂಗೆ ನಿನ್ನ ಈ ಸೈಡ್ ಆಕ್ಟರ್ಗಳು ಸೇರಿಸಿ ಸುಟ್ಟು ಬಿಸಾಕ್ಬಿಡ್ತೀನಿ. ರೈಟ್ ಹೇಳೆ. ಅಬ್ಜೆಕ್ಷನ್ ಅಬ್ಜೆಕ್ಷನ್. ಅಯ್ಯೋ ಬನ್ನಿ, ಅಯ್ಯೋ ಬನ್ನಿ, ನಾನು ಹೇಳ್ತೀನಿ ಬನ್ನಿ, ವಿಷಯ ಇದೆ. ಡಬ್ಬ ನನ್ನ ಮಗನೇ ಮಾಮ, ನಾನು ಹಾಕಿದನ್ನ ತಿಂದು ಅವ್ರು ಯಾವನ ತಿರುಬೋಕೆ ಹೇಳಿದನ್ನ ಕರೀತಿದ್ಯಾ? ಎಷ್ಟು ಗೊಬ್ಬು ನಿನಗೆ? ಅಲ್ಲಮ್ಮ, ನಂಗೆ ನಿಮ್ಮಲ್ಲಿ ದ್ವೇಷ ಏನಮ್ಮ. ನನ್ನ ಮಗ ಮಾತಾಡಿರೋ ಪಾಯಿಂಟ್ಗಳೇ ಕೂಡ ನಿಲ್ಲೋದು. ಹೊಗಳ್ಬೇಡ. ಅವನಿನ್ನು ಎಲ್ಲ ಬರೋಡ್ ಲಾಯರು. ಅವನ್ ನನ್ನ ಗುಲಾಮಗಿರಿಗೆ ಒಪ್ಲಿಲ್ಲ ಅಂದ್ರೆ ಅವನ ಕೈಗೆ ಬೇಡಿ ಹಾಕ್ಸಿ ಬೀದಿಲಿ ಮೆರವಣಿಗೆ ಮಾಡಿ ಜೈಲಿಗೆ ಕಳಿಸ್ತೀನಿ. ಕಳ್ಸ ಬೇಗ. ಬೆಂಗಳೂರಲ್ಲಿರೋ ಬೆಸ್ಟ್ ಲಾಯರ್ಸ್ನ ತಕ್ಷಣ ಕಳ್ಸು. ಹೌದು ಮೇಡಮ್, ಅನ್ಎಜುಕೇಟರ್ಸ್ ನ ಸಾಫ್ಟ್ ಪೀಪಲ್ ನ ನಾವು ಈ ಪೇಪರ್ ತೋರಿಸಿ ಹೆದರ್ಸ್ಬೋದು. ಆದ್ರೆ ಲಾ ಗೊತ್ತಿರೋ ತಿರುಗಿ ಬಿದ್ರೆ ನಮ್ಮ ಆಟ ಏನು ನಡೆಯೋದೇ ಇಲ್ಲ. ಯಾವ ಸೀಮೆ ಲಾಯರ್ಗಳ್ರಿ ನೀವು? ಲಾಯರು ಕಿಲಾಡಿ ಆದ್ರೆ ಕಾಗೇರು ಬೆಳ್ಳಗಿದೆ ಅಂತ ಪ್ರೂವ್ ಮಾಡಬಹುದು. ಅಂಥದ್ರಲ್ಲಿ ಈ ಚಿಲ್ಡ್ರೆ ನನ್ನ ಮಗನ ಕೇಸರಿ ಫಿಟ್ ಮಾಡೋದು ಕಷ್ಟನಾ? ಅದು ಅವನ ಜುಟ್ಟು ನಮ್ಮ ಕೈಲಿರುವಾಗ. ಈಗ ಫೈನಾನ್ಸ್ ರೂಲ್ಸ್ ಹಾರಿಬಲ್ ಆಗಿದೆ. ಸಾರಿ ಮೇಡಮ್, ಲೀಗಲ್ ಆಗಿ ಶಂಕರ್ನ ಏನು ಮಾಡಕ್ಕಾಗಲ್ಲ. ಮಮ್ಮಿ, ಊರಿಂದ ಮಾವಂದ್ರನ್ನ ಕರ್ಸು. ಯಾಕೆ? ಶಂಕರನ್ ಚಟ್ಟ ಕಟ್ಟೋದಕ್ಕೆ ಅವರಿಂದ ಮಾತ್ರ ಸಾಧ್ಯ. ಕರ್ಸು ಮಮ್ಮಿ. ತಲೆಗಿಲೆ ಕೆಟ್ಟಿದೆಯೇನೆಲ್ಲೋದು? ಏರ್ವೇನ ಹೊಸ್ಕಕ್ಕೆ ಅಡ್ಡಂಬಬೇಕಾ? ಅವ್ರೇನಾದ್ರೂ ಇಲ್ಲಿ ಬಂದ್ರೆ ಅವನ ಜೊತೆಲಿ ಇಡೀ ಕಾಲದಿನ ನಾಶ ಮಾಡ್ಬಿಡ್ತಾರೆ. ಮಾಡ್ಲಿ, ಎಲ್ಲಾರನ್ನೂ ನಾಶ ಮಾಡ್ಲಿ. ಒಟ್ನಲ್ಲಿ ಆ ಶಂಕರನ್ ಹೆಣ ಬೀಳ್ಬೇಕು ಅಷ್ಟೇ. ಹೆಣ ಬೀಳ್ಬೇಕು. ಯಾರು ಬೇಡ ಅಂದವರು? ನೀ ನನ್ ಮಗಳಲ್ವಾ? ನನ್ ತಕ್ಕ ಕಸಬ್ ಕಲ್ತಿಲ್ವಾ? ನಿನಗ್ ತಾಕತ್ತಿಲ್ವಾ? ನೀನೇ ಹೋಗಿ ಅವನ ಹೆಣ ಬೀಳ್ಸೆ. ಆಗಲ್ಲ ಅಂದ್ರೆ ಬೊಗಳು ತಲೆ ಸೀರೆ ಕೊಡ್ತೀನಿ. ಕೊಟ್ಕೊಂಡು ಯಾವ್ದಾದ್ರು ಮೂಲೆ ಬಿದ್ದಿರು. ಮಚ್ಚುತ್ತಾರೋ ಅವನ್ ಯಾವ್ದಾದಂತ ನಾನು ನೋಡ್ತೀನಿ. ಮಮ್ಮಿ, ನನ್ನ ಮಗನ ಕಥೆನ ನಾನೇ ಮುಗಿಸ್ತೀನಿ. ಅಲ್ಲಿವರೆಗೂ ನೀನು ಮುಖ ತೋರ್ಸೋಣ.
ಇದೆಲ್ಲ ಬಟ್ಟೆ ಎಲ್ಲ ರಕ್ತ ಆಗಿದೆ. ಈ ಹೆಮ್ಮಾರಿ ನನ್ನ ಕೊಲ್ಲಕ್ ಟ್ರೈ ಮಾಡಿದ್ಲು. ಇವಳು ಮಾಡಿರೋ ಕೆಲಸಕ್ಕೆ ಹಾಫ್ ಮರ್ಡರ್ ಕೇಸಲ್ಲಿ ಫಿಟ್ ಮಾಡಿ ಒಳಗ್ ತಳ್ಬೋದು. ಇವಳನ್ನ ಜೈಲ್ಗೆ ಹಾಕೋದು ಒಂದೇ, ನಾಯಿ ಬಾಲಿಗೆ ದೆಬ್ಬೆ ಕಟ್ಟೋದು ಒಂದೇ. ಇವಳು ಬಾಲನ ಪರ್ಮನೆಂಟ್ ಆಗಿ ಕಟ್ ಮಾಡ್ಬೇಕು. ಅದಕ್ಕೆ ಇಲ್ಲ ತಕೊಂಡ್ಬಂದಿದ್ದೀನಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಳು ಎಷ್ಟು ಜನ ಹೆಂಗಸರು ತಾಳಿ ಕಿತ್ತಿದ್ದಾಳೆ, ಎಷ್ಟು ಜನರು ಮನೆ ದೀಪ ಆಡ್ತಿದ್ದಾಳೆ, ಎಷ್ಟು ಜನ ಮಕ್ಕಳು ಆರಾಧನೆ ಮಾಡಿದ್ದಾಳೆ, ನಿಮ್ಗೆಲ್ರಿಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ. ಇವಳು ನಿಮ್ಗೆಲ್ಲ ಕೊಟ್ಟ ಹಿಂಸೆನ ಬಡ್ಡಿ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು. ಇದಕ್ಕೆ ನೀವೆಲ್ಲ ಒಪ್ಕೊಂತೀರ ತಾನೆ? ಮೇಲೆ ರಂಗಮ್ಮ, ನಿನ್ನ ತಲದ ಕೊಟ್ಟಿಗೆನೆ ಇವಳಿಗೆ ಇನ್ನೊಂದು ಗೆಸ್ಟ್ ಹೌಸ್. ಕೆಲಸ ಮುಗಿದ ತಕ್ಷಣ ಅಲ್ಲಿ ಕಟ್ಟಾಕಿ ಇವಳನ್ನ. ದಿನ ಸೆಂಟಲ್ ವಾಸನೆ ತಗೊಂಡು ಮಜಾ ತಗೊಂತಿದ್ ಇವಳಿಗೆ ಹಸುವಿನ ಗಂಜಲ ಸಗಣಿ ವಾಸನೆ ಗೊತ್ತಾಗ್ಲಿ, ಬರ್ತಾರೆ ಅಂತ ಗೊತ್ತಾಗ್ಲಿ ಇವಳಿಗೆ. ಇವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀವೆಲ್ಲ ಕಾಯ್ಬೇಕು. ಇವಳಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಇನ್ಮೇಲೆ ನೀನಿಲ್ಲಿ ಪರ್ಮನೆಂಟ್ ಕೆಲಸದವಳು. ತಪ್ಪಿಸ್ಕೊಳಕ್ ಟ್ರೈ ಮಾಡಿದ್ರೆ ನೀನ್ ನನಗೇನ್ ಮಾಡಕ್ ಬಂದಿಯೋ ಅದನ್ನ ನಿಜವಾಗ್ಲೂ ಹಿಂಗ್ ಮಾಡ್ಬೇಕಾಗತ್ತೆ. ಇಟ್ಕೋ ರಂಗಮ್ಮ, ಎತ್ಕೊಳ್ಳ ಕಲಾಕಿ ಇವಳನ್ನ. ನನ್ನ ಮಕ್ಕಳ ಎಲ್ರು ನನ್ನ ಮಗಳು ಮಾಯ. ಅಕ್ಕ, ನಮ್ಮ ಹತ್ರ ಸಾಲ ತಗೊಂಡಿರೋ ಎಲ್ಲಾರನ್ನು ಬೆಣ್ಣೆ ತಿದ್ವಿ, ಆದ್ರೆ ಯಾರು ಬಾಯ್ ಬಿಡ್ತಾ ಇಲ್ಲ. ನಾವು ಎಲ್ಲಾ ಕಡೆ ಹುಡುಕಿದೀವಿ ಅಕ್ಕ, ಮಾಯಕ್ಕ ಕಾಣ್ತಾ ಇಲ್ವಲ್ಲಕ್ಕ. ಅಕ್ಕ, ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣಕ್ಕ. ಟೋಪಿ ನನ್ ಮಕ್ಕ, ನನ್ನ ಮಗಳು ಕಳ್ದೋಗವ್ರೆ ಅಂತ ಪೊಲೀಸ್ನವ್ರ ಮುಂದೆ ಹೋಗಿ ನಿಂತ್ರೆ ಮರ್ಯಾದೆ ಇರ್ತದ? ಅಕ್ಕ, ನನ್ಗೆ ಯಾಕೋ ಶಂಕರ್ ಮೇಲೆ ಡೌಟ್ ಅಕ್ಕ. ನೀನ್ ಡೌಟ್ ತಗೊಂಡು ಎಲ್ಲಿ ಇಟ್ಕೊಳ್ಳಿ. ಹೋಗಿ ಎತ್ತಕ್ಕ ಬನ್ನಿ, ಅವನ್ನ ಸಿಗ್ದು ತೋಳ್ನ ಕಟ್ಬಿಡ್ತೀನಿ. ನೀವು ಸರಿ ಹೆಸರು ಕೇಳಿದ್ರೆ ಇವರೆಲ್ಲ ಹುಚ್ಚ ಹೇಳ್ಕೋತಾರೆ. ಅಕ್ಕೋ, ಇದಕ್ಕೆಲ್ಲ ಕಸಬ್ದಾರ ಬೇಕು. ಕರ್ಸಿ, ನಿಮ್ಮ ರಾಯಲಸೀಮೆ ತಮ್ಮಂದ್ರನ್ನ ಕರ್ಸಿ ಅಕ್ಕ. ಏನವ್ರನ್ನ ಬಚ್ಚಗಳು ಅನ್ಕೊಂಡಿದೀಯಾ? ಇಡೀ ರಾಯಲಸೀಮೆ ತುಂಬಾ ರಕ್ತ ಕೋಡಿ ಹರಿಸ್ತವ್ರು. ಒಬ್ಬನ್ ತಲೆ ತೆಗಿರೋ ಅಂದ್ರೆ ಇಡೀ ವಂಶದ ತಲೆನೇ ತೆಗಿಯೋರು. ಅವ್ರ ಹೆಸರು ಕೇಳಿದ್ರೆ ಇಡೀ ಗೌರ್ಮೆಂಟ್ ನಡಗುತ್ತೆ. ಅಂತವ್ರನ್ನ ಆಟೋ ಡ್ರೈವರ್ನ ಬಟ್ಟ ಹಾಕೋದಿಕ್ಕೆ ಕರ್ಸ್ಲ. ಈ ಕಾಲಮ್ಮನ ಮೈಯಲ್ಲಿ ಹರಿತಾ ಇರೋದು ಆ ರಾಯಲಸೀಮೆ ರಕ್ತಾನೆ. ನಾನ್ ಸೀರೆ ಎತ್ ಕಟ್ಟಿವೆ, ಗುಂಡಿಯರೋ ಕಣ್ಗಳೇ ನಡೆದಾಗ್ತಾರೆ. ವಯಸ್ಸಿನಲ್ಲಿ ಎತ್ತೆಟ್ಟ ಕಣ್ಣುಗಳಿಗೆ ಉಳ್ಳೆ ಒಳ್ಳೆಯವಳು ನಾನು ಎಂತ ಎಮ್ಮಾರಿ ಅನ್ನೋದನ್ನ ತೋರಿಸ್ತೀನಿ. ಬಂದು ಎತ್ತದ ಮಕ್ಕಳನ್ನ ಸರಿಯಾಗಿ ಆಚೆ ಹುಡ್ತಾರೆ ಬಂದ್ರು. ಸರಿಯಾಗಿ ಹುಡ್ಕೋದೇನ್ರು? ಅಕ್ಕ, ಎಲ್ಲಾ ಮನೆಗಳಲ್ಲೂ ಹುಡ್ಕುದ್ವಿ, ಮಾಯಮ್ಮ ಎಲ್ಲೂ ಸಿಗಲಿಲ್ಲ ಅಕ್ಕ. ಅಕ್ಕ, ಸಂದಿಗೊಂದಿ ಎಲ್ಲ ಹುಡುಕುದಿ ಅಕ್ಕ, ಆದ್ರೆ ಮಾಯ ಮನೆ ಮೇಲೂ ಕಾಣ್ತಾ ಇಲ್ಲ. ಹಾಯ್ ಶಂಕ್ರು. ಏನೇ ಇದು? ಏನೇ ನೀನ್ ಅವತಾರ? ಕರು ಶಂಕ್ರು, ನಾನ್ ಏನೇನೆಲ್ಲ ಐಡಿಯಾ ಮಾಡಿದ್ರು ನಿನ್ನ ಅಟ್ರಾಕ್ಟ್ ಮಾಡ್ಕೊಳಕ್ಕಂತೂ ಆಗ್ಲಿಲ್ಲ. ಅದಕ್ಕೆ ನಾನೊಂದಷ್ಟು ಪಿಕ್ಚರ್ ಗಳನ್ನ ನೋಡಿ ಹೀರೋ ಹೀರೋಯಿನ್ ಅನ್ನು ಎಣ್ಣೆ ಮೇಲೆ ಜಾರೋ ಎಲ್ಲಾ ಸೀನ್ ಗಳನ್ನು ಡೀಪ್ ಆಗಿ ಸ್ಟಡಿ ಮಾಡಿದೆ. ಅಂತ ಸೀನಲ್ಲೆಲ್ಲ ಹೀರೋಯಿನ್ ಇದೇ ತರ ಡ್ರೆಸ್ ಹಾಕೊಂಡಿರ್ತಾಳೆ. ಕೇಸೆ ಯಾರ್ ಬುದ್ಧಿಗಿದ್ದೇನೆ ನಿಂಗೆ? ನೀನ್ ಬೀಳಲ್ಲ ಅನ್ಕೊಂಡಿದ್ದೆ. ಡ್ರೆಸ್ ಪವರ್
ಬಿದ್ಬಿಟ್ಟಿದ್ಯಾ ಏಯ್ ಯಾರು ಬಿದ್ದಿದ್ದಾರೆ ಅಂತ ಹೇಳಿದ್ದು ನೋಡು, ಕಲ್ಬಂಡೆ ಹತ್ರ ಗಟ್ಟಿಯಾಗಿ ನಿಂತಿದ್ದೀನಿ. ಎಲ್ಲಾರ್ನು ಓಡಿಸಿ ಏಕಾಂತ ಸೃಷ್ಟಿ ಮಾಡಿದ್ಯಾ ನಾವ್ ಜೋರಾಗಿ ಹುಟ್ಟಿರ್ಬೇಕು. ಒಂದ್ ಹುಡುಗನ ಒಂದ್ ಹುಡುಗಿ ಮೇಲೆ ಪ್ರೀತಿ ಬರ್ಬೇಕು ಅಂದ್ರೆ ಅವ್ಳು ಹೆಂಗಿರ್ಬೇಕು ಗೊತ್ತಾ? ಹೆಂಗೆ? ಮೈಯೆಲ್ಲ ಮುಚ್ಕೊಂಡು ಮೌನಗೌರಿ ತರ ಇರ್ಬೇಕು. ಈ ತರ ಇದ್ರೆ ಪ್ರೀತಿ ಎಲ್ಲ ಬರೋದು ಇಂಗ್ಲಿಷ್ ಲವ್. ನನಗಂತೂ ನಿಮ್ಮಲ್ಲಿ ಇಂಗ್ಲಿಷ್ ಲವ್ ಬರಲ್ಲ. ಏರಿಯಾ ಹುಡುಗರಿಗೆ ಬಂದ್ರೆ ನೀನ್ ಪಬ್ಲಿಕ್ ಪ್ರಾಪರ್ಟಿ ಆಗ್ಬಿಡ್ತೀಯ ಅಷ್ಟೇ. क्या आदमी है यार